ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಜಿಬಿಎ ಟಿಕೆಟ್ ಫೈಟ್ ಜೋರಾಗಿದೆ. 30 ಕ್ಷೇತ್ರಗಳನ್ನ ಜೆಡಿಎಸ್ಗೆ ನೀಡಲು ಬಿಜೆಪಿ ಈಗಾಗಲೇ ರೆಡಿ ಆಗಿದೆ. ಇನ್ನು ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಜಿಬಿಎ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. 30 ಕ್ಷೇತ್ರಗಳನ್ನ ಜೆಡಿಎಸ್ಗೆ ನೀಡಲು ಇಲ್ಲಿ ಬಿಜೆಪಿ ರೆಡಿ ಆಗಿದೆ. ಬಿಜೆಪಿ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಿರೋ ರಾಜ್ಯ ನಾಯಕರು. ಹೀಗಾಗಿ ಜಿಬಿಎ ಚುನಾವಣೆಯನ್ನ ಗಂಭೀರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ. 110 ವಾರ್ಡ್ಗಳಲ್ಲಿ ಸ್ಪರ್ಧಿಸಲು ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ 80 ರಿಂದ 90 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಅಂದುಕೊಂಡಷ್ಟು ಕ್ಷೇತ್ರ ಸಿಕ್ಕರೆ ಮೈತ್ರಿ ಮೂಲಕ ಚುನಾವಣೆ ಮಾಡುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಇದರಲ್ಲಿ ಚುನಾವಣೆಯಲ್ಲಿ 80 ರಿಂದ 90 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಲೆಕ್ಕಾಚಾರ ಇದೆ. ಅಂದುಕೊಂಡಷ್ಟು ಕ್ಷೇತ್ರ ಸಿಕ್ಕರೆ ಮೈತ್ರಿ ಮೂಲಕ ಚುನಾವಣೆ ಆಗುವ ಸಾಧ್ಯತೆ ಕೂಡ ಇದೆ. ಇಲ್ದಿದ್ರೆ ತೆರೆಮರೆಯಲ್ಲಿ ರೆಡಿಯಾಗಿದೆ ಎಚ್ಡಿಕೆ ಬಿ ಪ್ಲಾನ್ ಅನ್ನೋ ಈಗ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತದ್ದು. ಜಿಬಿಎ ಚುನಾವಣೆಯನ್ನ ಇಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ. ಬಿಜೆಪಿ ಹಾಗೂ ಜೆಡಿಎಸ್ 110 ವಾರ್ಡ್ಗಳಲ್ಲಿ ಸ್ಪರ್ಧಿಸಲು ಜೆಡಿಎಸ್ ಕೂಡ ಈಗಾಗಲೇ ರೆಡಿಯಾಗಿದೆ. ಏನಾದರೂ 30 ಕ್ಷೇತ್ರಗಳನ್ನ ಕೊಡದೇ ಇದ್ರೆ ಬಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. 110 ವಾರ್ಡ್ ನೀಡಿದ್ರೆ ಮೈತ್ರಿ, ಇಲ್ಲದಿದ್ರೆ ಫ್ರೆಂಡ್ಲಿ ಫೈಟ್ ಸಂದೇಶ. 2028ಕ್ಕೂ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರೋ ದಳಪತಿಗಳು ನಿರೀಕ್ಷಿಸದಷ್ಟು ಟಿಕೆಟ್ ಹಂಚಿಕೆ ಮಾಡದಿದ್ರೆ ಸ್ವತಂತ್ರ ಸ್ಪರ್ಧೆಗೆ ರೆಡಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ಳಲು ಎಲ್ಲಾ ರೀತಿಯಾಗಿ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಜೆಡಿಎಸ್ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರಿಗೆ ಎಚ್ಡಿಕೆ ಸೂಚನೆಯನ್ನ ನೀಡಿದ್ದಾರೆ. ಒಂದ್ ವೇಳೆ ತಮ್ಮ ನಿರೀಕ್ಷೆಯಂತೆ ಸೀಟು ವಾರ್ಡ್ ಹಂಚಿಕೆಯಾದ್ರೆ ಮಾತ್ರ ಮೈತ್ರಿಯನ್ನ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇಲ್ಲವಾದ್ರೆ ಮೈತ್ರಿಯನ್ನ ಮರೆತು ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡ್ತಾರೆ. ಇನ್ನು ಎಲೆಕ್ಷನ್ಗೆ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರುವಂತದ್ದು. ರಾಜ್ಯ ಬಿಜೆಪಿ ನಾಯಕರ ಮೇಲೆ ನಿಂತಿದೆ ಕಮಲದಳ ಮೈತ್ರಿಯ ಭವಿಷ್ಯ ಅನ್ನುವಂತಾಗಿದೆ ಈಗ.